ಪ್ರಜಾಪ್ರಭುತ್ವ ಉಳಿಯಬೇಕಾದರೆ ಕಡ್ಡಾಯ ಮತದಾನ ಮಾಡಬೇಕು. ವಿದ್ಯಾವಂತರಾದ ಯುವಕರು ಉತ್ತಮ ಅಭ್ಯರ್ಥಿಯನ್ನೇ ಆಯ್ಕೆಯನ್ನ ಮಾಡಬೇಕು. ಸಂವಿಧಾನ ಎಂದರೆ ಸರ್ವರಿಗೂ ಸಮಪಾಲು ಸಮಬಾಳು ಎಂದು ಹಿರಿಯ ಕಲಾವಿದ ಮುಖ್ಯಮಂತ್ರಿ ಚಂದ್ರು ಹೇಳಿದರು. ಶ್ರೀ ಶಾರದಾ ಸ್ಕೂಲ್ ಆಫ್ ಲಾನಾ ಪರಿಸರ ಸ್ನೇಹಿ ಘಟಕ ಹಾಗೂ ದಾರಿ ಫೌಂಡೇಶನ್ ಮೈಸೂರು ಇವರ ಸಹಯೋಗದಲ್ಲಿ ಸೋಮವಾರ ನಡೆದ ಭವಿಷ್ಯದಲ್ಲಿ ಪ್ರಜಾಪ್ರಭುತ್ವದ ರಕ್ಷಣೆ ಜವಾಬ್ದಾರಿ ಯುವಶಕ್ತಿಯ ಕೈಯಲ್ಲಿ ಕುರಿತು ಮುಕ್ತ ಸಂವಾದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಜಾಪ್ರಭುತ್ವ ಭವಿಷ್ಯದಲ್ಲಿ ಪ್ರಜಾಪ್ರಭುತ್ವದ ರಕ್ಷಣೆ ಜವಾಬ್ದಾರಿ ಯುವಶಕ್ತಿಯ ಕೈಯಲ್ಲಿ ಮತ್ತು ಸಂವಾದ ಅದಕ್ಕೆ ಪೂರ್ವವಾದಂತಹ ಜನಗಣತಿಗಳು ಆ ರೀತಿಯ ಜಾಗಕ್ಕೆ ಹೋಗಿ ಅದನ್ನು ರಕ್ಷಣೆ ಮಾಡಬೇಕಾಗಿರೋದು ನೀವು. ಎಲ್ಲಕ್ಕಿಂತ ಹೆಚ್ಚು ಭಾರತದ ಯುವಕರಿಗೆ ವಯಸ್ಸಾದವರು ನಾವು ಹೋಗ್ತೀವಿ, ನಿಮ್ಮ ಕೈಗಳಿಗೆ ಮತ್ತೆ ಇದು ಕೊಟ್ಟು ಹೋಗೋದ್ರಿಂದ ನೀವು ಮುಂದಿನ ಪೀಳಿಗೆಗೆ ಏನಾದರೂ ಒಳ್ಳೇದು ಕೊಟ್ಟು ಹೋಗ್ಬೇಕಲ್ಲ. ಆ ದೃಷ್ಟಿಯಿಂದ ಅನ್ನದ ಋಣ ನನ್ನ ಮೇಲೆ ಇರೋದ್ರಿಂದ ನೀವೆಲ್ಲರೂ ಕೊಟ್ಟಿರ್ತಕ್ಕಂಥ ನಿಮ್ಮ ತಂದೆ ತಾಯಿಗಳು ಕೊಟ್ಟಿರ್ತಕ್ಕಂಥ ಪಿಕ್ಚರ್ ನೋಡಿ ಟಿವಿ ನೋಡಿ ದುಡ್ಡು ಕೊಟ್ಟಿರ್ತೀರ, ಅನ್ನದ ಋಣ ಇರೋದ್ರಿಂದ ತೀರ್ಸೋದಕ್ಕೋಸ್ಕರ ಈ ರೀತಿಯಾಗಿ ನಾನು ಎಲ್ಲ ಕಡೆ ಹೋಗಿ ಪ್ರಯತ್ನ ಮಾಡ್ತಾ ಇದ್ದೀನಿ. ನನಗೆ ತಿಳಿದೋಗ್ಬೇಕು ಅಷ್ಟೇ. ನಾನು ಪ್ರೊಫೆಸರ್ ಅಲ್ಲ, ಬಹಳ ದೊಡ್ಡ ವಿದ್ಯಾವಂತ ಅಲ್ಲ, ಬುದ್ಧಿವಂತೂ ಅಲ್ಲ, ಬರುವುದು ಪಾಠ. ಮನುಷ್ಯ ಹೇಳುವುದರಲ್ಲಿ ಹೇಳುವುದಕ್ಕೆ ಬೇಕು ಪಾಠ. ಹಾಗೆ ಬೇಕಾದ ಕಡೆ ಹೇಳಿದ್ದೀನಿ, ಅಲ್ಲೇ ಹೇಳೋಲ್ಲ, ಬೇರೆ ಕಡೆ ಹೇಳುತ್ತೀನಿ. ಈಗ ಬರ್ಬೇಕಾದ್ರೆ ನೀವು ಭೇಟಿ ಹೇಳೋದೇ ದೊಡ್ಡದಾಗಿತ್ತು ಅಂತ ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗ್ತೀನಿ. ಅಷ್ಟು ಮಟ್ಟಿಗೆ ಸಾಕಾಗಿತ್ತು. ಯಾವ್ದು ಬೇಕಾದ್ರೂ ಓದಿಸ್ಕೋಬಹುದು. ಒಂದು ದೇಶ ಅಂದಾಗ ಅದು ದೇಶ ಅಂದ್ರೆ ಮನುಷ್ಯರು ಅಂತಾರೆ ಅಂತ. ಬರೀ ಇದು ನೆಲ ಗಿಡ ಇಲ್ಲ, ಇದು ಸತ್ತೋಗಿರ್ತಕ್ಕಂಥ ದೇಶ ಅಂತಂದ್ರೆ ಜೀವಂತವಾಗಿರ್ತಕ್ಕಂಥ ಜಲಚರ ಪ್ರಾಣಿಗಳಿರ್ಬೋದು, ಗೋಪ ಪ್ರಾಣಿಗಳಿರ್ಬೋದು, ಪ್ರಾಣಿಗಳು ಅದನ್ನೆಲ್ಲ ಸೇರಿಸಿದೆ. ಆ ದೇಶಕ್ಕೆ ಒಂದು ರಕ್ಷಣೆ ಬೇಕಲ್ಲ. ಆ ರಕ್ಷಣೆ ಪ್ರತಿಯೊಂದು ದೇಶದಲ್ಲೂ ಕೂಡ ಸಂವಿಧಾನ ಅಂತ ಇರ್ತಕ್ಕಂಥ. ಹಾಗಾಗಿ ಸ್ಟಿಲ್ ನಾನು ಎಲ್ಲರಿಗೂ ಸ್ಟೂಡೆಂಟ್ ಆಗಿರೋದ್ರಿಂದ ಇನ್ನೂ ಸಹಾಯಕ್ಕೆ ಸಿದ್ಧ ಆಗಿದೆ. ಯಾಕೆ ಅಂತ ಕೇಳಿದ್ರೆ ಯಾರು ನೋಡಿಯಪ್ಪ, ಒಬ್ಬ ಡಾಕ್ಟರ್ ಒಳ್ಳೆ ಡಾಕ್ಟರ್ ಅನ್ಸ್ಕೊಳ್ಳೋದು ಎಷ್ಟು ವರ್ಷ ಆಗ್ಬೇಕು? ಏಕಿದವ್ ಡಾಕ್ಟರ್ ಒಳ್ಳೇದಾಗ್ತಾರ? ಒಳ್ಳೆ ಸರ್ಜನ್ 15,000 ಆಪರೇಷನ್ ಮಾಡೋದು ಎಂದಾಗ ಹೋಗ್ತಾರೆ. ಹಾಗೆ ನಾನು ಕೂಡ ಒಂದು 30 ವರ್ಷ ಓದಿದ್ಮೇಲೆ ಒಳ್ಳೆ ಲಾಯರ್ ಆಗ್ಬೋದು ಅಂತ ಇದು ಓದ್ತಾನೆ ಇದ್ದೀನಿ. ಅವರು ಕೂಡ ವೈಂಡರ್ ಪಾತ್ರದಲ್ಲಿ ನನ್ನನ್ನು ಮುಗಿಸ್ಬೋದು, ಬಳಸ್ಕೊಡ್ಬೋದು ಅಂತ ಕಾಣಿಸ್ತೀನಿ. ಇದು ತಮಾಷೆ ಹೇಳಿದೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇಷ್ಟು ಇದ್ದ ಕಾಲದಲ್ಲೂ ಕೂಡ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆಮೇಲೆ ನಾನಾ ಕಾಲಕ್ಕೆ ಭವಿಷ್ಯ ನೀವೆಲ್ಲರೂ ಇದನ್ನು ಓದೋದಕ್ಕೋಸ್ಕರ ಈ ಜ್ಞಾನ ಸಂಪಾದನೆ ಬಂದಿದ್ದೀರಲ್ಲ, ನಿಮಗೊಂದು ಜೋರಾದ ಚಪ್ಪಾಳೆ. ಸಮಾಜದಿಂದ ಹುಟ್ಟು ಬಂದವರು ನಿರ್ವಹಣೆ ಮಾಡೋದು ಊಟ ಸಿಗ್ತಾ ಇರಲಿಲ್ಲ, ತುಳಿತಕ್ಕೆ ಒಳಗಾದವು ಅಲ್ವಾ, ಹತ್ತಿಕ್ಕಲು ಕೊಟ್ಟವರು ಅಸ್ಪೃಶ್ಯರು, ನಂಟೆ ಸುಖರು ಇದ್ದಂತ ಸಮಾಜದಿಂದ ಬಂದವರಿಗೆ ನಾನು ಈ ತರ ಬಟ್ಟೆ ಯಾಕೆ ಹಾಕ್ಕೊಡ್ತೀನಿ ಅಂದ್ರೆ ಅಷ್ಟೋ ಜನಕ್ಕೆ ಈ ತರದ ಬಟ್ಟೆ ಹಾಕ್ಸೋದಕ್ಕೆ ನಾನು ಬಿಡೋದಿಲ್ಲ. ಅದಕ್ಕೋಸ್ಕರ ಅಂತ ಮಹಾತ್ಮ ಗಾಂಧಿಯ ವಿರುದ್ಧವಾಗಿ ಅವರು ಎಲ್ರಿಗೂ ಬಟ್ಟೆ ಸಿಗಬೇಕು ಅಂತ ಅವ್ರು ಹಾಕ್ತಾರೆ. ಅಂತ ಇಬ್ಬರು ಮಹಾತ್ಮರು. ಅದು ನಮ್ಮ ದೇಶ ಎಷ್ಟು ವಿಚಿತ್ರ ಅಂತ ಅಂದ್ರೆ, ಮಹಾತ್ಮ ಗಾಂಧಿ ಆ ರೀತಿ ಸ್ವಾತಂತ್ರ್ಯ ಕೊಟ್ಟ ಸ್ವಾತಂತ್ರ್ಯಕ್ಕೆ ರಕ್ಷಣೆ ಕೊಡೋಕ್ಕೋಸ್ಕರ ಒಂದು ದೊಡ್ಡ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಇಷ್ಟು ದೊಡ್ಡ ಸಂವಿಧಾನ. ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ಸಾಮಾಜಿಕ ಮತ್ತು ರಾಜಕೀಯ ಮತ್ತು ಆರ್ಥಿಕ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಶ್ರದ್ಧೆ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ವಾಭಿಮಾನಿ ಮತ್ತು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಸಹೋದರ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನದ ಸಭೆಯಲ್ಲಿ 1949ನೇ ಇಸ್ವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡಿದ್ದು, ನಮಗೆ ನಾವೇ ತೀರ್ಮಾನ ಮಾಡಿಕೊಂಡು ಬದ್ಧರಾಗಿ ಕೆಲವು ಈ ಸಂವಿಧಾನಕ್ಕೆ ನಾವೇ ಬದ್ಧರಾಗಿ. ಇದರಲ್ಲಿ ಅರ್ಥ ಇದು ಪ್ರಿಯಾಂಬಲ್ ಸಂವಿಧಾನವನ್ನು ಆರ್ಟಿಕಲ್ ಯಾವುದೇ ಕಾರಣಕ್ಕೂ ಬದಲಾಯಿಸುವುದು ಬೇಕಿಲ್ಲ, ಬದಲಾಯಿಸಬಾರದು. ನಾವು ಈ ಕಾರ್ಯಕ್ರಮವನ್ನ ಈ ಕಾಲೇಜಲ್ಲಿ ಯಾಕೆ ಇಟ್ಕೊಂಡು ಅಂದ್ರೆ, ದೇಶದ ಮುಂದಿನ ನ್ಯಾಯಾಧೀಶರಿಂದ ಹಿಡಿದು ನ್ಯಾಯವಾದಿಗಳಾಗಿ ದೇಶವನ್ನು ಉಳಿಸುವಂತಹ ಮಹತ್ ಕಾರ್ಯ ಇವತ್ತು ನ್ಯಾಯಾಂಗದ ಮೇಲೆ ಇದೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಶಾಸಕಾಂಗದಲ್ಲಿ ಸರ್ವೆ ಪ್ರಕಾರ
40% ಕ್ರಿಮಿನಲ್ಸ್ ಇದ್ದಾರೆ, 50%ಗಿಂತ ಜಾಸ್ತಿ ಕರಪ್ಟ್ ಇದ್ದಾರೆ. ಇವರನ್ನೆಲ್ಲ ನಾವು ತಿದ್ದಬೇಕಾದ್ರೆ ನ್ಯಾಯಾಂಗ ಒಂದೇ ಇದಕ್ಕೆ ದಾರಿ. ಅದಕ್ಕೆ ನಿಮ್ಮನ್ನು ಉದ್ದೇಶಿಸಿಕೊಂಡು ನಾವು ಈ ಕಾರ್ಯಕ್ರಮವನ್ನ ಇಲ್ಲಿ ಮಾಡುವ ಉದ್ದೇಶ ಇದೆ. ದೇಶ ಉಳಿದರೆ ನಾನು ಉಳಿದೇನು. ನಮಗೆ ಇವತ್ತು ಯಾವ ಪ್ರಶ್ನೆ ಅಂದ್ರೆ ದೇಶವನ್ನ ಈ ಕರೆಕ್ಟ್ ಜನರಿಂದ ಯಾವ ಬಗ್ಗೆ ಭವಿಷ್ಯದಲ್ಲಿ ಯುವಜನ ಪೀಳಿಗೆ ಪಾತ್ರ ಅದರ ಬಗ್ಗೆ ಮಾತಾಡಬೇಕಂದ್ರೆ ಒಂದಿರಂತೂ ಸಾಲ. ಯಾಕಂದ್ರೆ ಸಭೆಗಳು 6424 ಒಳಪಂಗಡಗಳಿರುವಂತಹ ಈ ದೇಶದಲ್ಲಿ 8 ಭಾಷೆಗಳು ಇರುವಂತಹ ದೇಶದಲ್ಲಿ 3000ಕ್ಕೂ ಹೆಚ್ಚು ಮಾತುಗಳನ್ನು ಭಾಷೆಗಳಾಡುವಂತಹ ಈ ದೇಶದಲ್ಲಿ ಖಚಿತವಾಗಿ 122 ಭಾಷೆಗಳು ಪಡಿಸಿರುವಂತಹ ಸಂದರ್ಭದಲ್ಲಿ ನಾವು ಒಂದು ದೇಶವನ್ನ ಯಾವ ರೀತಿ ಕಟ್ಟಬೇಕು, ಸಮಾಜ ಯಾವ ರೀತಿ ಮುನ್ನಡೆಸಬೇಕು, ಯುವಜನತೆಯ ಪಾತ್ರಗಳೇನು ಅನ್ನೋ ಒಂದು ಕಾನ್ಸೆಪ್ಟ್ ನಲ್ಲಿ ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡೋದನ್ನ ಏನು ದಾರಿದೀಪ ಫೌಂಡೇಶನ್ಗೆ ಮತ್ತೊಮ್ಮೆ ನಾನು ಆಭಾರಿಯಾಗಲಿ ಅಂತ ಹೇಳ್ತಾ, ಇವತ್ತು ನಮ್ಮ ಪಾತ್ರಗಳೇನು, ಯುವಜನರ ಪಾತ್ರಗಳೇನು, ಯುವಜನ ಜನತೆಗಳು ಎಲ್ಲಿ ನಾವು ವಹಿಮಾಡ್ತಿದ್ದೀವಿ. ಸಮಾಜ ಒಂದು ಸದೃಢ ಸಮಾಜ ಆಗ್ಬೇಕಂದ್ರೆ ಒಂದು ವ್ಯವಸ್ಥೆಗಳು ನಿರ್ಧಾರ ಅಂದ್ರೆ ಪ್ರತಿಯೊಂದು ಜೀವನ ಕ್ರಮ ಚೆನ್ನಾಗಿ ಆಗ್ಬೇಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಉತ್ತಮ ಅಂತ ಹೇಳ್ತಾರೆ. ಭಾರತ ದೇಶವಾಸಿಗಳು ನೆಮ್ಮದಿಯ ಗೌರವದಿಂದ ಬದುಕಬೇಕೆಂಬ ಉದ್ದೇಶದೊಂದಿಗೆ ಡಾಕ್ಟರ್ B.R. ಅಂಬೇಡ್ಕರ್ ಸಂವಿಧಾನವನ್ನು ಬಹುಮತಪಡಿ ಸಂವಿಧಾನ ಬದಲಿಸುತ್ತೇವೆ ಎಂಬ ಮಾತುಗಳು ಕೇಳಿಬರುತ್ತೇವೆ. ಇಂತಹ ವಿಷಮ ಪರಿಸ್ಥಿತಿಯ ಹೀನಾಯ ವ್ಯವಸ್ಥೆಯಲ್ಲಿ ಇಂದು ನಾವು ನಡೆಯುತ್ತಿರುವುದಕ್ಕೆ ವಿಷಾದ ವ್ಯಕ್ತಪಡಿಸುತ್ತಾ ಯುವಕರು ಈ ಬಗ್ಗೆ ಜಾಗೃತಿ ವಹಿಸುವುದರ ಅಗತ್ಯ ಇದೆ. ಸಂವಿಧಾನದಲ್ಲಿ ಶಿಕ್ಷಣ, ಆರೋಗ್ಯ, ಸಂಘಟನೆ, ಹೋರಾಟದ ಹಕ್ಕನ್ನು ಪ್ರತಿಯೊಬ್ಬರಿಗೂ ಕಲ್ಪಿಸಿದ್ದಾರೆ. ಆದರೆ ಇತ್ತೀಚೆಗೆ ಕೆಲವು ಶಿಕ್ಷಣ ಸಂಸ್ಥೆಗಳು ಕೆಳ ವರ್ಗದ ವಿದ್ಯಾರ್ಥಿಗಳನ್ನು ಅವಮಾನಿಸುವುದರಿಂದ ನನ್ನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಮಾಡಿಕೊಳ್ಳುತ್ತಿರುವುದು ವಿಪರ್ಯಾಸ. ಜಾತಿ ಆಧಾರಿತ ಬೇರೆ ಅಪರಾಧ ಕಾನೂನಿನಿಂದ ಸಮಾಜದ ಬದಲಾವಣೆ ಸಾಧ್ಯವಿಲ್ಲ. ನಮ್ಮಲ್ಲಿ ದೃಷ್ಟಿ ಬದಲಾದಾಗ ಮಾತ್ರ ಸಮಾಜದ ಬದಲಾವಣೆ ಸಾಧ್ಯ. ಮೌಲ್ಯಗಳು ಗಟ್ಟಿಯಾಗಿ ಜಾತಿ ವ್ಯವಸ್ಥೆಯಂತಹ ಅನ್ಯಾಯದ ವಿರುದ್ಧ ಯುವಕರು ಧ್ವನಿ ಎತ್ತಿದಾಗ ಪ್ರಜಾಪ್ರಭುತ್ವ. ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ J.R. ಶ್ರವಣ್, ಬಾರ್ ಅಸೋಸಿಯೇಷನ್ ಕಾರ್ಯದರ್ಶಿ ಅನಿಲ್ ಕುಮಾರ್, ಧ್ರುವತಾರೆ ಹೋಟೆಲ್ ಮಾಲೀಕ MP ಉಮಾಶಂಕರ್, ಪ್ರೈಸ್ ಕ್ಲಬ್ ಅಧ್ಯಕ್ಷ CD ಚಂದ್ರೇಗೌಡ, ದಾರಿ ಫೌಂಡೇಶನ್ ಅಧ್ಯಕ್ಷ ರಂಗಯ್ಯ, ಸಂಚಾಲಕ ಪ್ರಭಾಕರ್, ದಂತ ಶಸ್ತ್ರಚಿಕಿತ್ಸಕ ಸುಂದರೇಗೌಡ, ವೀರೇಶ್ ಕುಮಾರ್, ಮಹಾಮನಿ ಉಪಸ್ಥಿತರಿದ್ದರು.